ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಇವತ್ತಿನ ಬ್ಲಾಗ್ನಲ್ಲಿ ಸ್ವಲ್ಪ ಸ್ವೀಟ್ಸ್ ಮಾಡಿದೆ. ಸೊ ಕಡಿಮೆ ಟೈಮ್ ಕನ್ಸ್ಯೂಮ್ ಮಾಡಿ ಮಾಡೋ ಸ್ವೀಟ್ ಮಾಡಿದೆ ಒಂದನ್ನು. ಆ್ಯಂಡ್ ಪಾಪು ಮೆಡಿಸಿನ್ಸ್ ಸ್ವಲ್ಪ ಸೆಗ್ರಿಗೇಟ್ ಮಾಡೋದಿತ್ತು. ಆ ಮೆಡಿಸಿನ್ಸ್ನೆಲ್ಲ ಸೆಗ್ರಿಗೇಟ್ ಮಾಡಿ ಇಟ್ಕೊಂಡೆ. ಆ್ಯಂಡ್ ಹೂವೆಲ್ಲ ಇತ್ತು ಸ್ವಲ್ಪ ಗಿಡದಲ್ಲಿ, ಅದನ್ನೆಲ್ಲ ಬಿಡಿಸಿಟ್ಕೊಂಡು ತೋಟದ ಹತ್ರ ಸ್ವಲ್ಪ ಕೆಲಸ ಮಾಡಿಸ್ತಿದ್ರು, ಅಲ್ಲೆಲ್ಲ ಹೋಗಿ ಬಂದೆ. ಆ್ಯಂಡ್ ಸ್ವಲ್ಪ ಡೈಲಿ ವ್ಲಾಗ್ಸ್, ನಾನು ಡೈಲಿ ರೊಟೀನ್ ಏನು ಮಾಡ್ತೀನಿ ಇದನ್ನೆಲ್ಲ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವ್ಲಾಗ್ನಲ್ಲಿ. ಸೊ ಏನಂದರೆ ಅಮ್ಮ ಅಪ್ಪ ಇಬ್ಬರು ದೇವಸ್ಥಾನಕ್ಕೆ ಹೋಗಿದ್ದಾರೆ, ಮಂತ್ರಾಲಯಕ್ಕೆ. ಸೊ 2 ಡೇಸ್ ಅವರು ಇರೋದಿಲ್ಲ. ಸೊ ಈ ವ್ಲಾಗ್ ನಾನು ಶೂಟ್ ಮಾಡ್ತಾ ಇರೋದು ಆ್ಯಕ್ಚುಲಿ ಇದು 21st ಜುಲೈನಲ್ಲಿ. ಸೊ ಈ ವ್ಲಾಗ್ ಯಾವಾಗ ಅಪ್ಲೋಡ್ ಆಗುತ್ತೆ ಅಂತ ಗೊತ್ತಿಲ್ಲ. ಬಟ್ 2 ಡೇಸ್ ಇವಾಗೆಲ್ಲ ನಾನು ತಂಗಿ ಇಬ್ಬರೇ ಮ್ಯಾನೇಜ್ ಮಾಡ್ಕೊಳ್ಬೇಕು, ಪಾಪು ನೋಡ್ಕೊಳ್ಬೇಕು, ಮನೆ ಎಲ್ಲ ಮ್ಯಾನೇಜ್ ಮಾಡ್ಕೊಳ್ಬೇಕು. ಸೊ ಹಾಗೆ ಒಬ್ಬರೇ ಇರೋದಕ್ಕಿಂತ ಪಾಪುನ ಇಟ್ಕೊಂಡು ಮ್ಯಾನೇಜ್ ಮಾಡೋದು ತುಂಬ ಕಷ್ಟ. ಆ್ಯಕ್ಚುಲಿ ನೆನ್ನೆ ಹೂ ಬಿಡಿಸಿರ್ಲಿಲ್ಲ, ಎಲ್ಲ ಹರಳಿಬಿಟ್ಟಿದ್ದಾವೆ. ಇದನ್ನು ಮೊಗ್ಗೆ ಬಿಡಿಸಿಟ್ಕೊಳ್ಬೇಕಿತ್ತು, ಬಟ್ ಬಿಡ್ಸೋಕೆ ಟೈಮ್ ಇರಲಿಲ್ಲ ಅಂತ ಹೇಳಿ ಹಾಗೆ ಬಿಟ್ಬಿಟ್ರು. ಆ್ಯಂಡ್ ಒಂದು ಸ್ವೀಟ್ ಮಾಡ್ತಾಯಿದ್ದೀನಿ. 2 ಕಪ್ ಆಫ್ ಮಿಲ್ಕ್ ಪೌಡರ್ ಹಾಕ್ಕೊಂಡಿದ್ದೀನಿ ನಾನು ಈ ಪ್ಯಾನ್ಗೆ. ಪೂರ್ತಿ ಕಡಿಮೆ ಊರಿನಲ್ಲಿ ಇಟ್ಕೊಂಡು ಈ ಪ್ಯಾನ್ನಲ್ಲಿರೋ ಪೌಡರ್ನ ನೀಟಾಗಿ ಒಂದು 5 ಮಿನಿಟ್ಸ್ ಸುಡೋ ಥರ ಬಿಸಿ ಮಾಡ್ಕೊಳ್ಬೇಕು. ಆ್ಯಂಡ್ ಅದಕ್ಕೆ 2:1 ರೇಷ್ಯೋನಲ್ಲಿ ಹಾಲು ಸೇರಿಸ್ಕೊಳ್ಬೇಕಂದ್ರೆ 2 ಕಪ್ ಪೌಡರ್ ತೊಗೊಂಡಿದ್ನಲ್ಲ, 1 ಕಪ್ಪಷ್ಟು ಹಾಲು ತಗೊಳ್ಬೇಕು. ಇದೆರಡನ್ನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ಸ್ವಲ್ಪ ಗಂಟಿಲ್ದಂಗೆ ಎಲ್ಲ ಲಂಪ್ಸ್ ಇಲ್ದಂಗೆ ಪೂರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಇದು ಮಿಕ್ಸ್ ಮಾಡಿದ್ದಾದಮೇಲೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ, ಮತ್ತು ನಿಮಗೆ ಎಷ್ಟು ಸ್ವೀಟ್ನೆಸ್ ಬೇಕೋ ಅಷ್ಟು ಸ್ವೀಟ್ನೆಸ್ನಲ್ಲಿ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಬೇಕು. ಹಾಕಿದ್ದಾದಮೇಲೆ ಸ್ಲಿಮ್ನಲ್ಲೇ ಇಟ್ಕೊಂಡು ಇದನ್ನು ನಾನು ಏನು ಬೇಯಿಸ್ತಾ ಇದ್ದೀನಲ್ಲ ಪಾತ್ರೆ ತಳ ಅದು ಅಂಟ್ಕೊಳ್ದಂಗೆ ಪೂರ್ತಿ ಬಿಡೋವರೆಗೂ ಅದನ್ನು ಬೇಯಿಸ್ಕೊಳ್ಬೇಕು. ಸಣ್ಣ ಊರಿನಲ್ಲಿ ಕೈ ಆಡಿಸ್ತಾನೆ ಇರಬೇಕು. ಆಡಿಸಿದ್ಮೇಲೆ ಒಂದು 10 ಮಿನಿಟ್ಸ್ ಬಿಟ್ಟಾದಮೇಲೆ ಇದು ತಣ್ಣಗಾಗುತ್ತೆ. ಇದು ತಣ್ಣಗಾಗಿದ್ದಾದಮೇಲೆ ನಿಮ್ಗೆ ಯಾವ ಶೇಪ್ನಲ್ಲಿ ಬೇಕು ಆ ಶೇಪ್ನಲ್ಲಿ ಈ ಸ್ವೀಟ್ಸ್ನ ಉಂಡೆ ಕಟ್ಟಿ, ಅಥವಾ ನಿಮ್ಗೆ ಯಾವ ಪ್ರೆಸ್ಸರ್ ಏನಾದರೂ ಇದ್ದರೆ ಅದನ್ನೆಲ್ಲ ಅದ್ರಲ್ಲಿ ಮಾಡಿಟ್ಕೊಂಡು ಮೇಲ್ಗಡೆ ಟಾಪಿಂಗ್ಸ್ಗೆ ಬಾದಾಮ್ ಅಥವಾ ಗೋಡಂಬಿ ಏನಿರುತ್ತೆ ನಟ್ಸ್, ಡ್ರೈ ನಟ್ಸ್ನ ಟಾಪಿಂಗ್ಸ್ ಅದು ಡೆಕೋರೇಷನ್ಗೆ ಯೂಸ್ ಮಾಡಿದ್ರೆ ಸ್ವೀಟ್ಸ್ ತುಂಬ ಚೆನ್ನಾಗಿರುತ್ತೆ. ಮತ್ತು ತಿನ್ನಬೇಕಾದ್ರೂ ಕೂಡ ಡ್ರೈ ನಟ್ಸ್ ಯೂಸ್ ಮಾಡೋದ್ರಿಂದ ಬಾಯಿಗೆ ಚೆನ್ನಾಗಿ ಸಿಗುತ್ತೆ. ಆಮೇಲೆ ಈ ಸ್ವೀಟ್ ಹೆಸ್ರು ಬಂದುಬಿಟ್ಟು ಪೇಡ ಅಂತಲೇ ಅಂದ್ಕೊಳ್ಬೋದು ನೀವು. ನಾನು ಪೇಡ ಮಾಡೋ ಥರನೇ ಮಾಡಿದ್ದೀನಿ. ಇದಕ್ಕೆ ಆ್ಯಕ್ಚುಲಿ ನಾವು ತುಪ್ಪ ಹಾಕ್ಕೊಳ್ಬೋದು. ಯಾವ ಟೈಮ್ನಲ್ಲಿ ಅಂದರೆ ನಾನು ಪಾತ್ರೆ ತಳ ಬಿಡಬೇಕು ಅಂತ ಹೇಳಿದ್ನಲ್ಲ, ಇನ್ನೇನು ಸ್ವಲ್ಪ ಗಟ್ಟಿ ಆಗೋಗುತ್ತೆ ಅನ್ನೋ ಟೈಮ್ನಲ್ಲಿ ತುಪ್ಪ ಹಾಕ್ಕೊಂಡ್ರೆ 1-2 ಸ್ಪೂನ್ ಇನ್ನೂ ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್ ಉಂಡೆ ಕಟ್ಟೋ ಟೈಮ್ನಲ್ಲಿ ಕೈಗೆಲ್ಲ ಸವರಿದ್ರೆ ತುಪ್ಪನ, ಅದು ಫಿಂಗರ್ ಟಿಪ್ಸ್ಗೆಲ್ಲ ಹೀಗೆ ಹಿಟ್ಟನ್ನು ಎತ್ಕೊಂಡಾಗ ಕೈಗೇನು ಅಂಟೋದಿಲ್ಲ. ಸೊ ನಮ್ಮನೆಯಲ್ಲಿ ನನ್ನ ತಂಗಿ ತುಪ್ಪ ತಿಂದೇ ಇರೋ ಕಾರಣ ನಾನು ತುಪ್ಪ ಯೂಸ್ ಮಾಡಿಲ್ಲ, ಹಾಗೆ ಮಾಡ್ಕೊಂಡಿದ್ದೀನಿ. ಹಾಗೆ ಮಾಡೋದಕ್ಕಿಂತ ತುಪ್ಪ ಯೂಸ್ ಮಾಡಿದ್ರೆ ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನನಗೆ 2 ಬೌಲಷ್ಟು ಮಿಲ್ಕ್ ಪೌಡರ್ ಯೂಸ್ ಮಾಡಿದ್ದಕ್ಕೆ ನನಗೆ 25 ಪೇಡ ಅಷ್ಟು ಪೇಡ ರೆಡಿಯಾಗಿದೆ ನನಗೆ. ಆ್ಯಂಡ್ ಇನ್ನೂ ಸ್ವಲ್ಪ ಇತ್ತು, ನನ್ನ ತಂಗಿ ಮಾಡೋ ಟೈಮ್ನಲ್ಲಿ ಎರಡೆರಡೆ ಎತ್ಕೊಂಡಿರೋದ್ರಿಂದ ನನಗೆ ಕೌಂಟಿಂಗ್ ಸಿಕ್ಕಿಲ್ಲ. ಮ್ಯಾಕ್ಸ್ 20ಇಂದ 27 ಅಷ್ಟು ಹಾಗೆ ಆಗುತ್ತೆ 2 ಬೌಲ್ಸ್ ಯೂಸ್ ಮಾಡಿದ್ರೆ. ಆ್ಯಂಡ್ ಕ್ವಿಕ್ಕಾಗಿ ಕೂಡ ಆಗುತ್ತೆ. ಏನೇ ಅಂದರೆ ಗಟ್ಟಿಯಾಗೋ ಟೈಮ್ನಲ್ಲಿ ಪಾತ್ರೆನ 1 ನಿಮಿಷನೂ ಬಿಡ್ದಂಗೆ ಕೈ ಆಡಿಸ್ತಾನೆ ಇರಬೇಕಾಗುತ್ತೆ. ಅದೊಂದೇ, ಇನ್ನೇನು ಸಮಸ್ಯೆ ಇಲ್ಲ. ಅದೊಂದು ಮಾಡಿಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪನೂ ತಳ ಹಿಡಿಸ್ದಲೆ ಈ ರೀತಿ ಸ್ಟಿರ್ ಮಾಡ್ತಾನೆ ಇದ್ದರೆ ಸ್ವೀಟ್ ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ಏನಂದರೆ ಅದನ್ನು ಮಸಿಯೋದಂದರೆ ಮುದ್ದೆ ಮಾಡ್ತೀವಲ್ಲ ಅದೇ ರೀತಿ ಸೌಟ್ ಅಥವಾ ಒಂದು ಅನ್ನದ ಕಾಯಿ ಇದ್ರಲ್ಲಿ ಗಟ್ಟಿಯಾಗೋ ಟೈಮಲ್ಲಿ ನೀಟಾಗಿ ನಾವು ಅದನ್ನು ಸವರ್ತಾನೆ ಇರಬೇಕಾಗುತ್ತೆ, ತಳ ಅಂಟದಂಗೆ ಮತ್ತು ಸ್ಮೂತಾಗಿ ಬರೋ ಥರ ಅದನ್ನು ನೋಡ್ಕೊಳ್ಬೇಕು ನಾವು. ಅದೊಂದು ಕೆಲಸ ನೀಟಾಗಿ ಮಾಡಿಕೊಂಡ್ರೆ ಸ್ವೀಟ್ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಸ್ವೀಟ್ ಜಾಸ್ತಿ ಹಾಕ್ಕೊಳ್ಬೇಡಿ. ಏಲಕ್ಕಿ ಪೌಡರ್ ಒಂದು ಹಾಕ್ಕೊಂಡ್ರೆ ಒಂಥರ ಅದು ಘಮ ಚೆನ್ನಾಗಿರುತ್ತೆ. ಗಟ್ಟಿಯಾಗೋ ಟೈಮ್ನಲ್ಲಿ ಹಾಕ್ಕೊಂಡ್ರೆ ಪೌಡರ್ ಅಥವಾ ಏಲಕ್ಕಿನ ನೀವೇ ಪೌಡರ್ ಮಾಡಿದರೆ ಮನೇಲಿ ಅಥವಾ ಹೊರಗಡೆದಿದ್ದರೆ ಯೂಸ್ ಮಾಡ್ಕೊಳ್ಬೋದು. ಸೊ ಇವಾಗ ನಾನು ಎಲ್ಲ ಹೊರಗಡೆ ಕೂತ್ಕೊಂಡು ಉಂಡೆ ಕಟ್ಟಿಟ್ಕೊಳ್ತಾ ಇದ್ದೀನಿ. ಕ್ವಿಕ್ಕಾಗಿ ಆಗುತ್ತೆ ಅನ್ನೋದು ಒಂದೇ. ಆ್ಯಂಡ್ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಸೇಮ್ ಅಂಗಡಿನಲ್ಲಿ ಏನು ಸಿಗುತ್ತಲ್ಲ ಅದೇ ರೀತಿ ಇರುತ್ತೆ ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಇಲ್ಲ. ನಿಮ್ಗೆ ಯಾವ ಶೇಪ್ನಲ್ಲಿ ಬೇಕೋ ಆ ಶೇಪ್ನಲ್ಲಿ ಮಾಡ್ಕೊಳ್ಬೋದು. ನಾನು ಯಾವ ಶೇಪಲ್ಲಿ ಮಾಡ್ತಾಯಿದ್ದೀನಿ ಅಂದರೆ ಉಂಡೆ ಕಟ್ಟಿಬಿಟ್ಟು ಅದನ್ನು ಕಂಪ್ರೆಸ್ ಮಾಡ್ದಂಗೆ ಮಾಡಿಟ್ಕೊಂಡು ಮಾಡ್ತಾಯಿದ್ದೀನಿ ಅಷ್ಟೇ.
ಆ್ಯಂಡ್ ಇಲ್ಲಿ ತೋಟಕ್ಕೆ ಸ್ವಲ್ಪ JCB ಕೆಲ್ಸಕ್ಕೆ ಕರೆಸಿದ್ವಿ. ಮತ್ತು ಇವರು ಸಂಜೆ ಬಂದುಬಿಟ್ಟಿದ್ರು. ಆ್ಯಕ್ಚುಲಿ ಆಗಲೇ 5 ಆಗಿತ್ತು. ಅಪ್ಪ 1 ಅವರ್ ಕೆಲಸ ಇತ್ತಷ್ಟೇ ತೋಟದ ಹತ್ರ. ಏನಂದರೆ ಸಸಿಗಳು ಹಾಕೋಕ್ಕೆ, ತೆಂಗಿನ ಸಸಿ ಕಟ್ಟೋಕ್ಕೆ ಅಂತ ಹೇಳಿ ಗುಂಡಿ ತೆಗೆಸ್ಬೇಕಿತ್ತು. ಸೊ ಕೆಲ್ಸಕ್ಕೆ ಯಾರೂ ಸಿಗೋದಿಲ್ಲ. ಅದೊಂದು ಕಾರಣದಿಂದ ಎಲ್ಲ ಮಿಷಿನರಿ ಯೂಸ್ ಮಾಡ್ಕೊಂಡು ಕೆಲಸ ಮಾಡಿಸ್ತಾ ಇದ್ದಾರೆ. ಸೊ ಇಲ್ಲೆಲ್ಲ ಸ್ವಲ್ಪ ಕಲ್ಲುಗಳೆಲ್ಲ ಇದೆ, ದೊಡ್ಡ ದೊಡ್ಡ ಕಲ್ಲುಗಳು. ಅದನ್ನೆಲ್ಲ ಒಂದು ಬದಿಗೆ ಹಾಕಿಸಿ ಮಿಕ್ಕಿದ್ದು ದೊಡ್ಡ ಮರ ಇತ್ತು ಫಸ್ಟ್ ಈ ಜಾಗದಲ್ಲಿ, ಖಾಲಿ ಜಾಗದಲ್ಲಿ. ಅದ್ರದ್ದು ಬೇರೆಲ್ಲ ಕೀಳಿಸ್ಬಿಟ್ಟು ಇವಾಗ ಕಲ್ಲೇನು ಬಿದ್ದಿದ್ದಾವಲ್ಲ ಅದನ್ನೆಲ್ಲ ಎತ್ತಾಕಿಸ್ಬೇಕು. ಸೊ ಇವನು ಆ JCB ಜಾಸ್ತಿ ಸೌಂಡ್ ಮಾಡುತ್ತಲ್ಲ, ಸೊ ಚೆನ್ನಾಗಿ ನೋಡ್ಕೊಂಡಿದ್ದ. ಸೊ ಹಾಗೆ ಆಚೆ ಕರ್ಕೊಂಡು ಬಂದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲೇ ಕೂರಿಸ್ಕೊಂಡಿದ್ದೆ. ಇಲ್ಲಿ ಕೆಳಗಡೆ ಕೂತ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿದೆ. ಸ್ವಲ್ಪ ಹೊತ್ತು ಕೂರಿಸ್ಕೊಂಡು ತೋರಿಸ್ಕೊಂಡು ಹೋಗೋಣ ಅಂತ ಇಲ್ಲೇ ಕೂತ್ಕೊಂಡೆ. ಆ್ಯಂಡ್ ಏನಂದರೆ ನಾಯಿಗೆ ನಮ್ಮ ತೋಟಕ್ಕೆ ಯಾರಾದರೂ ಬಂದರೆ ಅದಕ್ಕಾಗೋದಿಲ್ಲ. ಸೊ ಯಾರೋ ಬಂದಿದ್ದಾರೆ ಅಂತ ಹೇಳಿಬಿಟ್ಟು ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದೆ ಪಾಪ. ಅದು ತೋಟದ ಹತ್ರ ಒಬ್ರೂ ಹೋಗೋಕೆ ಬಿಡೋಲ್ಲ. ನಮ್ಮ ತೋಟಕ್ಕೆ ಮಾತ್ರ, ಬೇರೆ ತೋಟಕ್ಕೆ ಹೋದರೆ ಸುಮ್ಮನೆ ಇರುತ್ತೆ. ಬಟ್ ನಮ್ಮ ತೋಟಕ್ಕೆ ಯಾರಾದರೂ ಬಂದಾಗ, ನಮ್ಮ ತೋಟಕ್ಕೆ ಯಾರೋ ಬಂದಿದ್ದಾರೆ ಅಂತ ಹೇಳಿಬಿಟ್ಟು ಹಿಂದೆಲ್ಲ ಓಡಿಸ್ಕೊಂಡು ಹೋಗೋದು ಹೀಗೆಲ್ಲ ಮಾಡುತ್ತೆ. ಬಟ್ ಕಚ್ಚೋದಿಲ್ಲ. ನಮ್ಮ ತೋಟಕ್ಕೆ ಬಂದಿದ್ದಾರೆ ಅನ್ನೋ ಒಂದು ಸಿಟ್ಟು ಅದಕ್ಕೆ. ಸೊ ಇವಾಗ ಆ ವೆಹಿಕಲ್ ಬಂದಿತ್ತಲ್ಲ, ಅದಕ್ಕೆ ಆ ಕಡೆ ಈ ಕಡೆ ಓಡಾಡ್ತಾ ಇದೆ ಪಾಪ ಅದು. ಆ್ಯಂಡ್ ಏನಂದರೆ ಇಲ್ಲಿ ಕೆಲಸ ಮಾಡಿಸ್ತಿದ್ರಲ್ಲ, ಎಲ್ಲ ಆ ಕಡೆ ಈ ಕಡೆ ದೊಡ್ಡದವರೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಏನಾದ್ರು JCB ಕೆಲಸ ಮಾಡ್ತಾಯಿದ್ರೆ ಹಾಗೆ, ಬೇರೆ ವೆಹಿಕಲ್ ಏನಾದರೂ ಬಂದರೆ ಹಂಗಿರಲ್ಲ. JCB ಬಂದರೆ ಏನೋ ಮಾಡಿಸ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಎಲ್ಲರೂ ಬಂದುಬಿಟ್ಟು ಸುತ್ತ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡ್ತಾರೆ. ಸೊ JCB ಸ್ಪೆಷಾಲಿಟಿ ಅದು ಇಲ್ಲಿ. ಇದಕ್ಕೆ ಆ್ಯಕ್ಚುಲಿ ಏನಂದರೆ ಕಲ್ಲು ಸ್ವಲ್ಪ ಇತ್ತು ಅಂದ್ಕೊಂಡ್ವಿ ನಾವು. ಬಟ್ ಆಮೇಲೆ ಗೊತ್ತಾಯಿತು ಸ್ವಲ್ಪ ತಗ್ಸ್ತಾ ತುಂಬ ದೊಡ್ಡ ದೊಡ್ಡ ಕಲ್ಲುಗಳು ಸಿಗ್ತಾಯಿದ್ವು. ಸೊ JCB ಅವ್ರು ಅಣ್ಣ ಬಂದಿದ್ದಾರಲ್ಲ, ಅವ್ರಿಗೆ ಕೊಡೋಕ್ಕೆ ಅಂತ ಜ್ಯೂಸ್ ಮಾಡಿದ್ಲು ತಂಗಿ, ನನಗೆ ಕೂಡ ಕೊಟ್ಟಳು. ಮತ್ತು ಪಾಪು ಮಲ್ಕೊಂಡಿದ್ದ. ಮಳೆ ಬರ್ತಾಯಿತ್ತಲ್ಲ, ಹೊರಗಡೆ ನಿಂತ್ಕೊಂಡು ಜ್ಯೂಸ್ ಕುಡ್ಕೊಂಡು ಆಚೆ ಮಳೆ ಬರ್ತಾಯಿದ್ದು ನಾನು ನೋಡ್ತಾ ಇದ್ದೆ. ಈ ಜ್ಯೂಸ್ ಕುಡಿಯೋಕ್ಕೆ ಏನು ಭಯ ಅಂದರೆ ನನಗೆ, ಇದು ಆ್ಯಕ್ಚುಲಿ ಮಸ್ಕ್ ಮೆಲನ್ ಕರ್ಬೂಜ ಇರುತ್ತಲ್ಲ ಅದರ ಜ್ಯೂಸು. ಪ್ರೆಗ್ನೆನ್ಸಿನಲ್ಲಿ ಒಂದು ಸಲ ಕುಡಿದ್ಬಿಟ್ಟು ಗಂಟ್ಲು ಪೂರ್ತಿ ಎಲ್ಲ ಶೀತದ ಗಂಟು ಅಂತಾರಲ್ಲ, ಆ ರೀತಿಯಾಗಿ 3 ಡೇಸ್ ಅಡ್ಮಿಟ್ ಆಗಿದ್ದೆ. ಅವಾಗಿಂದ ಜ್ಯೂಸ್ ಅಂದರೆ ಭಯ. ಏನಾಗಲ್ಲ ತಗೋ ಅಂತ ಕೊಟ್ಟಳು. ಆ್ಯಂಡ್ ಸ್ವಲ್ಪ ಮಳೆ ಬರ್ತಿತ್ತಲ್ಲ, ಹಪ್ಪಳ ಕರೆದು ಕೊಟ್ಟಿದ್ಲು. ಸೊ ನಾನು ಅವಳು ಇಬ್ಬರು ಹಪ್ಪಳ ತಿನ್ಕೊಂಡು ಆಚೆ ಕಡೆ ಕೂತಿದ್ವಿ ಅವನಿದ್ದೊಳವರೆಗೂ. ಆ್ಯಂಡ್ ಹೂವು ಎಂತಕ್ಕೆ ಅಂತ ಹೇಳಿದ್ರೆ ಆವಾಗಲೇ ಮಳೆ ಬಂತು ಅಂತ ಹೇಳಿಬಿಟ್ಟು ಹೋದೆ. ನಿನ್ನೆ ಬಿಡಿಸಿರ್ಲಿಲ್ಲಲ್ಲ, ಅರಳಿರೋದು ಮೊಗ್ಗು ಎರಡೂ ಗೊತ್ತಾಗ್ತಾ ಇಲ್ಲ. ಇದನ್ನು ಆ್ಯಕ್ಚುಲಿ ಮೊಗ್ಗು ಇರಬೇಕು, ಅರಳಿರೋದ್ರ ಜೊತೆಗೆ ಮೊಗ್ಗು ಗೊತ್ತಾಗ್ತಾಯಿಲ್ಲ. ಸೊ ಸ್ವಲ್ಪ ಹಿಂಗೆ ಗಿಡ ಶೇಕ್ ಮಾಡೋದು, ಅರಳಿರೋದೆಲ್ಲ ಬಿದ್ದ ಮೊಗ್ಗು ಬಿಡಿಸ್ಕೊಳ್ಳೋದು, ಈ ರೀತಿ ಮಾಡ್ಕೊಳ್ತಾ ಇದ್ದೆ. ಹೂವು ಎಂತಕ್ಕೆ ಅಂತ ಅಂದರೆ ಪೂಜೆ ಮಾಡೋದಿತ್ತು, ಅದರಿಂದ ಬಿಡಿಸ್ಕೊಳ್ತಾ ಇದ್ದೀನಿ. ಪೂಜೆ ಇಲ್ಲ ಅಂದರೆ ಬಿಡಿಸೋದಿಲ್ಲ. ಪೂಜೆ ದಿನ ಮಾತ್ರ ಬಿಡಿಸಿಟ್ಕೊಂಡು ಕಟ್ಟಿಬಿಟ್ಟು ಪೂಜೆ ಮಾಡ್ಕೊಳ್ತೀವಿ. ನನಗೆ ಆ್ಯಕ್ಚುಲಿ ಕಟ್ಟೋಕ್ಕೆ ಬರೋದಿಲ್ಲ. ನನ್ನ ತಂಗಿ ಕೈಲಿ ಕಟ್ಟಿಸ್ಕೊಂಡು ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಬಿಡಿಸ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣುತ್ತೆ ಫೋಟೋಸ್ಗೆ ಮತ್ತು ಕಳಶಕ್ಕೆಲ್ಲ ಈ ಥರ ಕಟ್ಟಿರೋ ಹೂವಿಟ್ಟರೆ. ನಾರ್ಮಲಿ ನಾವು ಬೇರೆ ದಿನ ದಾಸವಾಳ ಹೂವಿಟ್ಟೆ ಮಾಡ್ಕೊಳ್ತೀವಿ. ಬಟ್ ಈ ಸೀಸನ್ನಲ್ಲಿ ಏನಂದರೆ ಮಲ್ಲೆ ಹೂ ಸಿಗುತ್ತಲ್ಲ, ಇದನ್ನು ಬಿಡಿಸಿ ಕಟ್ಕೊಳ್ಳೋದು. ನೋಡೋಕ್ಕೆ ಚಿಕ್ಕ ಗಿಡ ಅಂತ ಅನ್ನಿಸ್ಬೋದು, ಬಟ್ ಮ್ಯಾಕ್ಸ್ 1 ಮಾರಷ್ಟು ಹೂವಾದರೂ ಸಿಗುತ್ತೆ ನಮ್ಮ ಗಿಡದಲ್ಲಿ. ಸೊ ಇವಾಗ ಇದನ್ನು ತಗೊಂಡೋಗಿ ಅವಳ ಕೈಲಿ ಕಟ್ಟಿಸ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಮಾಡಬೇಕು. ಇವಾಗ ಹೂ ಬಿಡಿಸೋ ಅಷ್ಟರಲ್ಲಿ ಪಾಪ ಕೂಡ ಇಲ್ಲ ಎತ್ಕೊಂಡಿದ್ರು. ಸೊ ನಾನು ಹೋಗ್ತಾ ಇದ್ದೀನಿ. ಇದೇ ಹೂಗಳು ಸಿಕ್ಕಿತ್ತು, ಜಾಸ್ತಿ ಸಿಕ್ಕಿದ್ದಾವೆ. ಬಟ್ ನಾನು ಕೈನಲ್ಲಿ ಟ್ರೈಪಾಡ್ ಇದೆ, ಸೊ ಎಷ್ಟಾಗುತ್ತೆ ಕೈನಲ್ಲಿ ಎತ್ಕೊಂಡು ಅಷ್ಟು ತೋರಿಸುತ್ತೆ ಅಷ್ಟೇ. ಇವಾಗ ಅದನ್ನು ಕಟ್ಟಿದ್ರೆ ನಮಗೊಂದು ಮ್ಯಾಕ್ಸ್ 1 ಮಾರು ಅಷ್ಟು ಹೂ ಸಿಗುತ್ತೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ನಾನು ಚೆನ್ನಾಗಿ ದೇವ್ರಿಗೆಲ್ಲ ಅಲಂಕಾರ ಮಾಡಿಬಿಟ್ಟು ಪೂಜೆ ಮಾಡ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಮತ್ತು ಇವಾಗ ಇನ್ನೊಂದು ಕೆಲಸ ಇದೆ, ಇವ್ರುಗಳಿಗೆಲ್ಲ ಫೀಡ್ ಮಾಡಬೇಕು. ಇವಾಗ ಏನು ಹಾಕ್ಕೊಡ್ತೀವಿ ಅಂದರೆ ಇದಕ್ಕೆ ಅಕ್ಕಿ ಅಥವಾ ರಾಗಿ ಅವ್ರ ಜೋಳ ಬರುತ್ತಲ್ಲ, ಅದನ್ನು ಹಾಕ್ತೀವಿ. ಹೊರಗಡೆ ಹೋಗಿಬಿಟ್ಟು ಅದು ತೋಟದ ಹತ್ರ ಅದೇನಾದರೂ ಹುಳಗಳು ಇದೆಲ್ಲ ಮೇಯ್ಕೊಂಡು ಬರುತ್ತೆ. ಇವ್ರುಗಳನ್ನ ಏನಕ್ಕೆ ಸಾಕ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಮೊಟ್ಟೆಗೋಸ್ಕರ. ಆ್ಯಕ್ಚುಲಿ ನಾಟಿ ಮೊಟ್ಟೆ ಬೇಕಲ್ಲ, ಅದರಿಂದ ಸಾಕ್ಕೊಂಡಿದ್ದೀವಿ ಅಷ್ಟೇ. ಸೊ ಇನ್ಸ್ಟೆಡ್ ಆಫ್ ಹಳ್ಳಿನೆಲ್ಲ ಏನಾದರೂ ಇದ್ದರೆ, ನಿಮಗೆ ಜಾಗ ಇದ್ದರೆ ಇವುಗಳನ್ನೇ ಸಾಕ್ಕೊಳ್ಬೋದು. ಒಂದು ಎಗ್ ನಮಗೆ 20 ರೂಪೀಸ್ ಕಾಸ್ಟ್ ಆಗುತ್ತೆ. ನಾನು ಫಾರಮ್ನಲ್ಲಿ ಸಿಗುತ್ತೆ ಅದೆಲ್ಲ 8-7 ರೂಪೀಸ್ಗೆಲ್ಲ ಸಿಗುತ್ತೆ ಶಾಪ್ನಲ್ಲಿ. ಬಟ್ ಇದ್ರದ್ದು ಎಗ್ಸ್ ಏನಿರುತ್ತೆ ಇದೆಲ್ಲ ನಮಗೆ 20-25 ಕಾಸ್ಟ್ ಆಗುತ್ತೆ. ಸೊ ನಮಗೆ ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲ ಮೊಟ್ಟೆ ಇಷ್ಟಪಡ್ತಾರೆ. ಸೊ ಅದರಿಂದ ಸಾಕ್ಕೊಂಡಿದ್ದೀವಿ ಜಾಸ್ತಿನೇ.
ಇವಾಗ ಸ್ವಲ್ಪ ಇಲ್ಲಿ ಕಾಣ್ತಿರೋ ಒಂದು 6-7 ಜನ ಇದ್ದಾರೆ. ಇನ್ನು ಮಿಕ್ಕಿರೋರೆಲ್ಲ ಆ ಕಡೆ ಎಲ್ಲ ಮೇಯೋಕೆ ಹೋಗಿದ್ದಾರೆ. ಸೊ ಹಳೆ ಮನೆ ಕಾಣ್ತಾ ಇದೆಯಲ್ಲ, ಇವೆಲ್ಲ ಅಲ್ಲಿ ಹಿಂದೆ ಅಲ್ಲಿರ್ತಾರೆ ಇವರೆಲ್ಲ. ಸೊ ಪಾಪು ಸ್ವಲ್ಪ ಮೆಡಿಸಿನ್ಸ್ ಎಲ್ಲ ಸೆಗ್ರಿಗೇಟ್ ಮಾಡಬೇಕಾಗಿತ್ತು, ಇದನ್ನೆಲ್ಲ ಮಾಡ್ಕೊಳ್ತಾ ಇದ್ದೆ. ಏನು ಮೆಡಿಸಿನ್ಸ್ ಅಂತ ಅಂದರೆ, ಅವನಿಗೆ ನಾನು ಬನಿಷನ್ ಗ್ರೈಪ್ ವಾಟರ್ ಬರುತ್ತಲ್ಲ, ಅದನ್ನೆಲ್ಲ ಇವರು ನಮ್ಮ ಮನೆಯಲ್ಲಿ ಫೋರ್ಸ್ ಮಾಡಿ ತರಿಸ್ಕೊಂಡಿದ್ರು. ಸೊ ಇದು ಹಾಕಿದ್ರೆ ಹೇಳೋಲ್ಲ, ಹಾಗೆ ಹೀಗೆ ಅಂತ ಎಲ್ಲ. ಸೊ ನನಗೇನಂದರೆ ಇಷ್ಟ ಇಲ್ಲ, ನನಗದನ್ನೆಲ್ಲ ಹಾಕೋದು. ಸೊ ತರಿಸ್ಕೊಂಡು ಹಾಗೆ ಇಟ್ಟಿದ್ದೆ. ಸೊ ಇದೆಲ್ಲ ಆ್ಯಕ್ಚುಲಿ ಸೀಲ್ ಓಪನ್ ಮಾಡಿ 1 ಮಂತ್ 2 ಮಂತ್ಸ್ ಮೇಲಾಗಿಬಿಟ್ಟಿದೆ. ಮೆಡಿಸಿನ್ಸ್ ಎಲ್ಲ ಪಾಪುಗೆ ಟೀಚಿಂಗ್ ಆಗೋ ಟೈಮಲ್ಲಿ ಪ್ರಿವಿಯಸ್ ವ್ಲಾಗ್ ನೋಡಿದರೆ ಗೊತ್ತೇ ಇರುತ್ತೆ, ಡಾಕ್ಟರ್ ಹತ್ರ ಕರ್ಕೊಂಡೋಗಿದ್ದಾಗ 2 ಮಂತ್ಸ್ ಬ್ಯಾಕ್ ಸೀಲ್ ಓಪನ್ ಮಾಡಿರೋ ಮೆಡಿಸಿನ್ಸ್ ಇದೆಲ್ಲ. ಸೊ ಇದನ್ನೆಲ್ಲ ಎಸ್ದು ಬಿಡೋಣ ಅಂತ ಹೇಳಿಬಿಟ್ಟು ತೊಗೊಂಡಿದ್ದೀನಿ. ಸೊ ನಾನು ಅಲ್ಲಿ ಟೇಬಲ್ ಮೇಲೆ ಇಟ್ಟಿದ್ದೆ, ಅಮ್ಮ ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ರು. ಸೊ ಯಾವುದು ಬೇಡ, ಮೆಡಿಸಿನ್ಸ್ ಎಲ್ಲ ಜಾಸ್ತಿ ದಿನ ಆಗಿದೆಯಲ್ಲ, ಎಲ್ಲ ಸೀಲ್ ಓಪನ್ ಮಾಡಿ ಅಂತ ಹೇಳಿ ಎತ್ತಿಡ್ತಿದ್ದೆ. ನನಗೆ ವಿಟಮಿನ್ ಡಿ ಡ್ರಾಪ್ಸ್ ಏನಾದರೂ ಒಂದನ್ನು ಸೀಲ್ ಓಪನ್ ಮಾಡಿ ಯೂಸ್ ಮಾಡ್ತಾಯಿದ್ದೀನಿ, ಆ್ಯಂಡ್ ಇನ್ನೊಂದು ಹೊಸದನ್ನು ಸೊ ಯೂಸ್ ಮಾಡಿರೋದು ಅಂದ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟಿದ್ದಾರೆ. ಸೊ ಅದಿನ್ನೂ ಸೀಲ್ ಕೂಡ ಓಪನ್ ಮಾಡಿಲ್ಲ. ಸೊ ಅದೊಂದು ಡ್ರಾಪ್ಸ್ ಬೇಕಿತ್ತು, ಇದರಲ್ಲೇ ಇತ್ತಲ್ಲ ಮಿಕ್ಸ್ ಆಗಿತ್ತಲ್ಲ ಅಂತ ಹೇಳಿ ಹುಡುಕೊಂಡು ಇನ್ನು ಮಿಕ್ಕಿದ್ನೆಲ್ಲ ಎಸ್ದು ಬಿಡೋಣ ಅಂತ ಹೇಳಿಬಿಟ್ಟು ಎತ್ಕೊಂಡೆ. ಸೊ ಬನಿಷನ್ ಏನಂದರೆ ಎಲ್ಲರೂ ಹೇಳ್ತಾರೆ ಹೊಟ್ಟೆ ನೋವು ಬರೋಲ್ಲ ಆ್ಯಂಡ್ ಬೇಬಿ ಚಬಿ ಬೇಬಿ ಆಗುತ್ತೆ ಅಂತ ಹೇಳಿ. ಸೊ ನಾಟ್ ನೆಸಸರಿ, ಪಾಪು ದಪ್ಪ ಆಗಿರೋದು ಎಲ್ಲ ಏನಿಲ್ಲ, ಅವ್ರು ಎಷ್ಟು ಹೆಲ್ತಿಯಾಗಿದ್ದಾರೆ, ಆ್ಯಕ್ಟಿವ್ ಆಗಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟು ಸ್ಟಾರ್ಟಿಂಗ್ ಒಂದು 2 ದಿನ ಹಾಕ್ಸೇ ಬಿಟ್ಟರು, ಕೊನೆಗೂ ವುಡ್ವರ್ಡ್ಸ್ ಅಳ್ತಾನೆ ಅಂತ ಹೇಳಿ. ಎಂತಕ್ಕೆ ಅಳ್ತಾರೆ ಅಂದರೆ ಅವ್ರ ಕಂಫರ್ಟ್ ಇಲ್ಲ ಅಥವಾ ಇರಿಟೇಟ್ ಆದಾಗ ಅಳ್ತಾರೆ. ಸೊ ಸ್ವಲ್ಪ ಹೊತ್ತು ಎತ್ಕೊಂಡು ನಾವು ಅವ್ರನ್ನ ಚೆನ್ನಾಗಿ ಆಟ ಆಡಿಸ್ಕೊಂಡೆಲ್ಲ ಮಾಡಿದರೆ ಹೇಳೋದು ಇಲ್ಲ, ಏನೂ ಇಲ್ಲ. ಡಾಕ್ಟರ್ ಸಜೆಷನ್ ಇಲ್ದರೆ ಗ್ರೈಪ್ ವಾಟರ್ ಆಗಲಿ ಬನಿಷನ್ ಆಗಲಿ ಏನೂ ಯೂಸ್ ಮಾಡಬೇಡಿ. ಸೊ ಹೆಂಗೆ ಅಂದರೆ ಸೀಲ್ ಓಪನ್ ಮಾಡಿ ಸೊ 1 ಟೈಮ್ ಹಾಕಿದ್ದೆ ಅಷ್ಟೇ. ಅವನಿಗೆ ಒಂಚೂರು ಟೇಸ್ಟ್ ಇಷ್ಟ ಆಗಲ್ಲ, ಅಂದರೆ ಅದೇನೋ ಸ್ವಲ್ಪ ಆಯುರ್ವೇದಿಕ್ ಮೆಡಿಸಿನ್ಸ್ ರೀತಿ ಸ್ಮೆಲ್ ಬರುತ್ತೆ ಆ ಬನಿಷನ್. ಸೊ ಅವ್ನಿಗೆ ಇಷ್ಟ ಆಗಲಿಲ್ಲ ಅಲ್ಲ, ಅದರಿಂದ ಹಂಗೆ ಇಟ್ಬಿಟ್ಟಿದ್ದೆ. 140 ರುಪೀಸ್ ಏನೋ ಅದು. ಸೊ ವುಡ್ವರ್ಡ್ಸ್ಗಿಂತ ಇದೇ ಜಾಸ್ತಿ ಕಾಸ್ಟ್. ಸೊ ಮೆಡಿಸಿನ್ಸ್ ಎಲ್ಲ ಒಂದು ಸೆಗ್ರಿಗೇಟ್ ಮಾಡಿ, ನಂದೊಂದು ಕಾಫ್ ಸಿರಪ್ ಮಿಕ್ಸ್ ಆಗಿದ್ದಿದ್ರೆ ಜೊತೆಗೆ ಅದೊಂದು, ಮತ್ತು ಪಾಪುದೊಂದು ವಿಟಮಿನ್ ಡಿ ಡ್ರಾಪ್ಸ್. ಅವ್ನಿಗೆ 2 ಸಲ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ವಿ ಅಷ್ಟೇ ಚಿಕ್ಕವನಿದ್ದಾಗಿಂದ. 2 ಸಲಗೇ ಕೆಮ್ಮು, ಜ್ವರ, ನೆಗಡಿದೆಲ್ಲ ಮಿಕ್ಸ್ ಆಗಿ ಇಷ್ಟು ಮೆಡಿಸಿನ್ಸ್ ಆಗಿದ್ದಾವೆ. ಆ್ಯಂಡ್ ಕೂತಿದ್ದಾಗ ಅಪ್ಪ ಅವ್ರು ಹೊರಡೋಕ್ಕಿಂತ ಮುಂಚೆ ಹೊರಗಡೆಯಿಂದ ಬಂದ್ರಲ್ಲ, ಕೇಕ್ ತಂದು ಕೊಟ್ಟಿದ್ದರು. ಸೊ ನಮಗೇನಂದರೆ ಕೇಕ್ನಲ್ಲಿ ನನಗೆ, ಅಮ್ಮಂಗೆ, ತಂಗಿಗೆ 3 ಅಂದರೆ ಇವ್ನಿಗೊಂದು ಪೀಸು. ಹುಡುಗಿ ನಾವು ಗುಡ್ಡ ಅಂತ ಕರಿತೀವಿ, ಸೊ ಇವನು ಅಂತ ಹೇಳಿದೆ. ಅವ್ನಿಗೊಂದು ಪೀಸ್ ಎತ್ತಿಡಬೇಕು. ನಾನು ಹೇಳ್ತೀನಿ ಅದಕ್ಕೆ ಸ್ವೀಟೆಲ್ಲ ಏನೂ ಕೊಡಬೇಡಿ, ಅದಕ್ಕೆ ಒಳ್ಳೆಯದಲ್ಲ, ಶುಗರೆಲ್ಲ ಇರೋದು ಕೊಡೋದು ಅಂತ ಹೇಳಿದ್ರೆ, ಆಗಲೇ ಪಾಠ ಮಾಡಿಬಿಟ್ಟಿದ್ದಾರೆ ಅವನಿಗೆ ತಿನ್ನೋದನ್ನೆಲ್ಲ. ಏನಾದರೂ ಕವರ್ ಹೊರಗಡೆಯಿಂದ ಇಟ್ಕೊಂಡು ಬರಲಿ, ಏನೋ ತಿನ್ನೋಕ್ಕೆ ತಂದಿದ್ದಾರೆ ಅಂತ ಹೇಳಿಬಿಟ್ಟು ಹಿಂದಿಂದನೇ ಬರ್ತಾ ಇರ್ತಾನೆ. ಒಳಗಡೆ ಬಂದು ಕೂತ್ಕೊಂಡ್ರೆ ಇನ್ನು ಕೊಡೋವರೆಗೂ ಹೋಗಲ್ಲ. ಅವಾಗ ಏನಿಸುತ್ತೆ ಅಂದರೆ ಅಯ್ಯೋ ಪಾಪ ಕೊಟ್ಬಿಡೋಣ ಅಂತ ಅನಿಸ್ಬಿಡುತ್ತೆ. ಸೊ ಕೊಟ್ಟು ಅದಾಯಿತು. ಆಮೇಲೆ ಸ್ವಲ್ಪ ರೈಸ್ ಹಾಕಿದ್ರಾಯ್ತು ಅಂತ ಹೇಳಿ ಸ್ವಲ್ಪ ಕೊಟ್ಟೆ. ಮತ್ತು ಇವರು ಮತ್ತೆ ಬಂದರು ಕೆಲಸಕ್ಕೆ. ಆವಾಗಲೇ ಅವ್ರಿಗೇನೋ ಪ್ರಾಬ್ಲಮ್ ಆಯಿತು ಗಾಡಿದಂತ ಹೇಳಿಬಿಟ್ಟು ಡೀಸೆಲ್ ಏನೋ ತೊಗೊಂಡು ಬರೋಕ್ಕೆ ಹೋದರು. ಇವಾಗ ಮತ್ತೆ ಕೆಲ್ಸಕ್ಕೆ ಬಂದಿದ್ದಾರೆ, ಮತ್ತೆ ಕೆಲಸ ಸ್ಟಾರ್ಟ್ ಆಯಿತು. ಗುಂಡನ ಮತ್ತೆ ಅದೇ ಕೆಲಸ ಆಗಿದೆ. ಸೊ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.